ಓಕೆ ಸರ್, ಈಗ ಆ್ಯಕ್ಚುಲಿ ನಾನು 3 ದಿನ ಮುಂಚೆ ನೋಡಿದಾಗ 106 ಇತ್ತು. ಈಗ ಬಂದು ಇಲ್ಲಿ ನೋಡಿದ್ರೆ ನನಗೆ ಗೊತ್ತಿಲ್ಲ. ಅವ್ರು ಕೇಳ್ತಾ ಇದ್ದೀನಿ, ಏನು ಸರ್ 110 ಆಗ್ಬಿಟ್ಟಿದೆ ಅಂದರೆ ಪೆಟ್ರೋಲ್ ಬಂಕ್ ಅವರು ನಮಗೂ ಗೊತ್ತಿಲ್ಲ ಸರ್, ನೆನ್ನೆ ನೈಟ್ ಮಲ್ಕೊಂಬಂದು ಬೆಳಗ್ಗೆ ಪೆಟ್ರೋಲ್ ಬಂಕ್ ಓಪನ್ ಮಾಡಿದ್ರೆ ಇಲ್ಲಿ 110 ಆಗ್ಬಿಟ್ಟಿದೆ, ನಾವೇ ಹೋಗಿ ಸಿಸ್ಟಮಲ್ಲಿ ಚೇಂಜ್ ಮಾಡೋವರೆಗೂ ನಮಗೆ ಗೊತ್ತಿಲ್ಲ ಅಂತಿದ್ದಾರೆ. ಸೊ ಅವೇರ್ನೆಸ್ ಇಲ್ಲದೆ ಇನ್ಕ್ರೀಸ್ ಮಾಡೋದು ಇಸ್ ನಾಟ್ ರೈಟ್ ಇಸ್ ವಾಟ್ ಐ ಥಿಂಕ್. ಅಟ್ಲೀಸ್ಟ್ ಪಬ್ಲಿಕ್ಗೆ ತಿಳಿಸ್ಬೇಕಲ್ವ, ಈ ಥರ ಇಷ್ಟು ಫಿಕ್ಸ್ಡ್ ರೇಟ್ ಆದರೂ ಹೇಳ್ಬಿಡಿ. ಒಂದು 10 ರೂಪಾಯಿ ಜಾಸ್ತಿ ಆಗುತ್ತಾ, 8 ರೂಪಾಯಿ ಜಾಸ್ತಿ ಆಗುತ್ತಾ, 3 ರೂಪಾಯಿ ಜಾಸ್ತಿ ಆಗುತ್ತಾ ಅಂತ ಒಂದು ಲೆಕ್ಕ ಕೊಟ್ಬಿಡಿ. ಸೊ ದಟ್ ಅದಕ್ಕೆ ಪ್ರಕಾರ ವಿ ವಿಲ್ ಬಿ ಪ್ರಿಪೇರ್ಡ್. ಸೊ ಈಗ 1 ವೀಕಲ್ಲೇ 3 ಸರಿ ಜಾಸ್ತಿ ಮಾಡಿದ್ದಾರೆ. ಸೊ ಇನ್ನು 10 ದಿನ ಆದಮೇಲೆ ಇನ್ನೂ 10 ರೂಪಾಯಿ ಜಾಸ್ತಿ ಆಗುತ್ತಾ ಇಲ್ವಾ ಅಂತ ನಮಗೆ ಗೊತ್ತಾಗಲ್ಲ ಅಲ್ಲ. ವಿ ವಿಲ್ ಬಿ ಇನ್ ದ್ಯಾಟ್ ಕನ್ಫ್ಯೂಷನ್ ಓನ್ಲಿ. ಸೊ ದೇರ್ ಶುಡ್ ಬಿ ಎ ಪ್ರಾಪರ್ ಕ್ಲಾರಿಟಿ ಸರ್. ಈಗ ಇಷ್ಟಾಗಿದೆ ಸರ್, ಈಗ 102 ರುಪೀಸ್ ಇದೆ, 120 ಮಾಡ್ತಾ ಇದ್ದೀವಿ, ಅದಕ್ಕೆ ಮೇಲೆ ಮಾಡಲ್ಲ ಅಂತ ಒಂದು ಫಿಕ್ಸ್ ರೇಟ್ ಆದರೂ ಇರಬೇಕು. ಈಗ ದಿನಕ್ಕೆ 2 ರೂಪಾಯಿ, ದಿನಕ್ಕೆ 2 ರೂಪಾಯಿ ಅಂದರೆ ಯಾವ ಲೆಕ್ಕದಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದು ಕಂಪ್ಲೀಟ್ಲಿ ಕ್ಲೂಲೆಸ್. ವಿ ಆರ್ ನಾಟ್ ಅವೇರ್ ಆಫ್ ಎನಿಥಿಂಗ್. ಸರ್, ಏನಾದರೂ ಮಾಡಂಗಿದ್ರೆ ಪಬ್ಲಿಕ್ಗೆ ಹೆಲ್ಪ್ ಆಗೋ ಥರ ಇರಬೇಕು ಆ್ಯಂಡ್ ಇಟ್ ಶುಡ್ ಬಿ ಫೀಸಿಬಲ್ ಫಾರ್ ಎವ್ರಿಬಡಿ. ಎಲ್ಲರ ಕನ್ವೀನಿಯೆಂಟಿಗೂ ನಾವು ನೋಡಿಕೊಂಡು ಮಾಡಬೇಕು ಸರ್. ಯಾಕಂದರೆ ಪೆಟ್ರೋಲ್ ಅನ್ನೋದು ಇಸ್ ನಾಟ್ ಒನ್ ಪ್ರಾಡಕ್ಟ್. ಅದು ಒಂದು ಜಾಸ್ತಿ ಆದರೆ ಮನೆಯಲ್ಲಿ ನಾವು ತಗೊಳ್ಳೋ 20 ಪ್ರಾಡಕ್ಟ್ ರೇಟ್ಗಳು ಜಾಸ್ತಿ ಆಗ್ಬಿಡುತ್ತೆ. ಸೊ ಅದನ್ನು ನೋಡಿಕೊಂಡು ಸರ್ಕಾರ ಹ್ಯಾಸ್ ಟು ಟೇಕ್ ಪ್ಲಾನ್ಸ್.